ಕನಕಗಿರಿ ಕ್ಷೇತ್ರದ ಶಾಸಕ ಹಾಗೂ ಸಚಿವರಾದ ಶಿವರಾಜ ತಂಗಡಗಿ ಅವರು ಕಾರ್ಯಕರ್ತರೊಂದಿಗೆ ಮಾತನಾಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟನೆ ನೀಡಿದ್ದಾರೆ. ಸಿದ್ದರಾಮೇಶ್ವರ ಜಯಂತಿಯ ಸಂದರ್ಭದಲ್ಲಿ ಕಟ್ಟಿಸಲು ಹಣ ಕೇಳಿದಾಗ ಅಂದಾಜು ಪತ್ರ ತಯಾರಿಸಲಾಗಿತ್ತು, ಅನುದಾನ ನೀಡುವುದಾಗಿ ತಿಳಿಸಿದ್ದಾರೆ. ಊಟದ ವ್ಯವಸ್ಥೆಗಾಗಿ 15,000 ರೂಪಾಯಿ ನೀಡಿದ್ದೆ, ಆದರೆ ಕಾರ್ಯಕರ್ತರು ಉದ್ದಟತನದಿಂದ ವರ್ತಿಸಿದರು, ಅದಕ್ಕೆ ನಾನು ಪ್ರತಿಕ್ರಿಯಿಸಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ಸಂಬಂಧ ಪ್ರತಿಕ್ರಿಯಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷರ ವಿರುದ್ಧ ವಾಗ್ದಾಳಿ ನಡೆಸಿ ಬಿಜೆಪಿ ಜಿಲ್ಲಾಧ್ಯಕ್ಷರಾಗುವುದು ದುರಂತ ಎಂದು ಟೀಕಿಸಿದ್ದು, ಬಿಜೆಪಿ ಜಿಲ್ಲಾಧ್ಯಕ್ಷರ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ ಸಚಿವರು ಅವರ ಆಸ್ತಿ ಮತ್ತು ಹಿನ್ನೆಲೆ ಕುರಿತು ಪ್ರಶ್ನಿಸಿದ್ದಾರೆ. ಆತ ದೇವದಾಸಿಯರ ಭೂಮಿ ಕಬಳಿಸಿದ್ದಾನೆ, ಎಷ್ಟು ಜನರಿಗೆ ಹೊಡೆದಿದ್ದಾನೆ, ಆತನ ಇತಿಹಾಸ ಏನು ಎಂಬ ಆಡಿಯೋ ವಿಡಿಯೋ ಬಿಡುಗಡೆ ಮಾಡಲಾ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ಕಾಲುವೆ ಮುಚ್ಚಿದ್ದರ ಬಗ್ಗೆಯೂ ಪ್ರಸ್ತಾಪಿಸಿದ ಅವರು, ಚುನಾವಣೆಗೂ ಮುನ್ನ ಏನೂ ಇಲ್ಲ ಎಂದಿದ್ದವರು ಈಗ 100 ಎಕರೆ ಭೂಮಿ ಹೇಗೆ ಸಂಪಾದಿಸಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ. ಕ್ಷೇತ್ರದಲ್ಲಿ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಮಾತನಾಡಿ ಸಚಿವರು, ನಾನು 2008ರಿಂದ ಈ ಕ್ಷೇತ್ರದಲ್ಲಿ ಇದ್ದೇನೆ, ನೀನು 2013ಕ್ಕೆ ಬಂದು ಒಮ್ಮೆ ಗೆದ್ದಿದ್ದಿ, 2028ಕ್ಕೆ ಚುನಾವಣೆ ಬರುತ್ತೆ, ಆಗ ಕನಕಗಿರಿ ಜನ ಉತ್ತರ ಕೊಡ್ತಾರೆ ಎಂದು ಹೇಳಿದ್ದಾರೆ. 13ಕ್ಕೆ ಬಂದಿರಬೇಕು. 2008ರಾಗ ಶಿವರಾಜ್ ತಂಗಡಿಗೆ ಹತ್ರ ಏನಿತ್ತು ಏನಿಲ್ಲ ಅನ್ನೋದು ಈ ಕ್ಷೇತ್ರ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಡೀಸೆಲ್ ಇತ್ತು, ಡೀಸೆಲ್ ಇಲ್ಲೋ, ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕ್ಷೇತ್ರ ಜನರಿಗೆ ಐತೆ. ಅಷ್ಟು ಮಿಕ್ಕಿನೂ ಜನರಿಗೆ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಕ್ಷೇತ್ರ ಜನರಿಗೆ 4 ಮಂದಿಗೆ ಭೇಟಿ ಆಗಲಿ. ತಂಗಡಿಗೆ ಹತ್ರ ಡೀಸೆಲ್ಗೆ ನಾನೆಂದೂ ಯಾವ ಡೀಸೆಲ್ ಬಂಕಿಗೆ ಹೋಗಿ ಕೈ ಚಾಯಿಸಿ ನಿಂತಿಲ್ಲ. ವರ್ಷಗಟ್ಟಲೆ ಡೀಸೆಲ್ ಬಿಲ್ ಕೊಡಲಾರ್ದ ಹೊತ್ತು ನಿಂತಿಲ್ಲ. ನಾನು ಡೀಸೆಲ್ ಬಿಲ್ ಕೊಡಲಾರ್ದ ಹೊತ್ತು ನಿಂತಿದ್ದು ಉದಾಹರಣೆ ಇದ್ವು ಅಂದ್ರೆ ತೋರಿಸ್ಲಿ. ಅದ್ರ ಜೊತೆಗೆ ಈ ಸದ್ಯ ಚುನಾವಣೆ ಬರುತ್ತೆ. ಚುನಾವಣೆ ಯಾಕೆ ಅವಸರ? ಇನ್ನು 2.5 ವರ್ಷದಂಗೆ ಚುನಾವಣೆ ನಿಂದ್ರನು. ನಿನ್ನ ಹತ್ರ ಏನೇ ಇಲ್ಲ ಅಂತ ಅಂತಿದ್ದೆಲ್ಲಪ್ಪ. 50 ಎಕರೆ ಎಲ್ಲಿಂದ ಬಂತು? 50 ಎಕರೆ ಎಲ್ಲಿಂದ ಬಂತು? 100 ಎಕರೆ ಎಲ್ಲಿಂದ ಬಂತು? 106 ಎಕರೆ ಎಲ್ಲಿಂದ ಬಂತು? ನಾನು ಇತ್ತೀಚೆರ ಯಾರ ದೇವದಾಸರು ಲ್ಯಾಂಡ್ ಹಾಕೊಂಡ್ಬಿದ್ದೀನ, ಲ್ಯಾಂಡನ್ನ ದೇವದಾಸರದ ಲ್ಯಾಂಡ್ ದುಡ್ಡು ಕೊಡಲಾರ್ದು ತೊಗೊಂಡಿದ್ದು ಉದಾಹರಣೆಗಳದಾವ. ಇದನ್ನು ಉದಾಹರಣೆ ತೋರಿಸ್ಲ್ಯಾ? ಎಷ್ಟೇ ಇದೇ ಕೊಪ್ಪಳದಾಗ ಬಂದು ದೇವದಾಸರು ಪಾಪ ಅವರು ಕಣ್ಣ ನೀರು ಹಾಕಿದ್ರು. ಅವ್ರಿಗೆ ಚಪ್ಪಲ್ ತಗೊಂಡು ಒಡೆಯಕ್ಕೆ ಹೋಗಿದ್ದು ಭಾರಿ ಸಂಸ್ಕಾರನ ನಿಂದು? ವಿಡಿಯೋ ಇಲ್ಲ ನಿಂದು? ಚಪ್ಪಲ್ ತಗೊಂಡು ಒಡೆಯಕ್ಕೆ ಹೋಗಿದ್ದು ಯಾರಿಗೆ? ದೇವದಾಸರ ಮಕ್ಕಳಿಗೆ. ನಾಚಿಕಾಗಲಿಲ್ಲ ಅವಾಗ? ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಿನ್ನ ಇತಿಹಾಸ ತಿಳ್ಕೊ ಪುಣ್ಯಾತ್ಮ. ಶಿವರಾಜ್ ತಂಗಡಿಗೆ ಏನು ಅಂತ ಈ ಕ್ಷೇತ್ರ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. 3 ಸತಿ ಗೆಲ್ಲಿಸಿದ್ದಾರೆ ಈ ಕ್ಷೇತ್ರ ಜನರು. ಇನ್ನೂ 1 ಅಲ್ಲ 10 ಸತಿ ಈ ಕ್ಷೇತ್ರ ಜನರ ಆಶೀರ್ವಾದ ಗೆಲ್ತೀನಿ. ಕ್ಷೇತ್ರ ಜನರ ಆಶೀರ್ವಾದ ಇಲ್ಲ ಅಂದ್ರೆ ಮನೆಗಿರ್ತೀನಿ. ಕ್ಷೇತ್ರ ಜನರ ಆಶೀರ್ವಾದನೇ ಮುಖ್ಯ. ನಿಂದು 50 ಎಕರೆ 100 ಎಕರೆ ನೋಡೋ, ನಿನ್ನ ಟೈಮ್ ಐತೆ, ಇನ್ನೂ 2.5 ವರ್ಷ ಐತೆ. ಬರ್ತೀನಿ, ಜನರು ಉತ್ತರ ಕೊಡ್ತಾರ, ನಾನು ಉತ್ತರ ಕೊಡೋದಲ್ಲ. ಏನಿಲ್ಲ, ಹತಾಶನಾಗ್ಯಾನ ಅಂತ ಆತಿಗೆ ಮತ್ತೊಂದು ಸತಿ ಸೋಲ್ತೀನಿ ಅನ್ನೋ ಭಯ ಐತೆ. ಸರಿಯಾಗಿ ಕ್ಷೇತ್ರದೊಳಗೆ ರೆಸ್ಪಾನ್ಸ್ ಇಲ್ಲ. ಜನರು ಆತನ ಹತ್ರ ಯಾರೂ ಹೋಗ್ತಾ ಇಲ್ಲ. ಹೀಗಾಗಿ ಹತಾಶೆ ಆಗ್ಯಾನ. ಆಮೇಲೆ ಲಾಸ್ಟಿಗೆ ಸನಿಗೆ ಬಂದಾಗ ನನ್ನ ಹತ್ರ ದುಡ್ಡಿಲ್ಲ, ನಾಟಕ ಕಂಪ್ನಿ ಇಂದು ದುಡ್ಡಿಲ್ಲ ಅಂತಂದು ಜನರು ದುಡ್ಡು ಹಾಕಿದ್ರಲ್ಲ, ಹೀಗೆಲ್ಲ ನಾಟಕ. ಅದೆಲ್ಲ ಈ ಸತಿ ಕ್ಷೇತ್ರ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಯಾರ ಹತ್ರ ದುಡ್ಡಿಲ್ಲ, ಯಾರ ಹತ್ರ ದುಡ್ಡು ಐತಿ, ಯಾರಿಗೆ ಆಶೀರ್ವಾದ ಮಾಡಬೇಕು, ಹಿಂದೆ 5 ವರ್ಷದಾಗ ಏನು ಮಾಡಿದ್ದಾರೆ, ಈ ಮತ್ತೆ ನಾನು ಹಿಂದಿನ 10 ವರ್ಷ ಅವಧಿಯೊಳಗೆ ಏನು ಮಾಡಿದ್ದೀನಿ, ಈಗ 2.5 ವರ್ಷದಾಗ ಏನು ಮಾಡಿದ್ದೀನಿ. ದಿನ ಕ್ಷೇತ್ರಕ್ಕೆ ಬಂದಾಗ ಒಮ್ಮೆ 5 ಕೋಟಿ 10 ಕೋಟಿ 15 ಕೋಟಿ 20 ಕೋಟಿದು ಕೆಲಸ ಪೂಜೆ ಮಾಡಕತ್ತೀನಿ. ಡೆವಲಪ್ಮೆಂಟ್ ಆಗಕತ್ತೈತಿ. ಇಡೀ ಕ್ಷೇತ್ರದಾಗ ಎಲ್ಲ ರೋಡ್ಗಳು ಡೆವಲಪ್ ಆಗತ್ತೀನಿ. ಹತಾಶೆ ಆಗ್ಯಾನ. ಅದ್ರ ಬಗ್ಗೆ ಆತಗೆ ಹತಾಶೆ ಆಗ್ಯಾನ ಅಂತಂದು ಆತ ಹೇಳಿದ್ದಕ್ಕೆಲ್ಲ ಹೇಳತ್ತ ಅವಶ್ಯಕತೆ ನನಗೇನಿಲ್ಲ. ನಡಿ ಹೋಗೋಣ ಕ್ಷೇತ್ರದಾಗ, ನನ್ನ ಕ್ಷೇತ್ರದಾಗ ಅಡ್ಡಾಡೋಣ. ಆತಂದು ಈಗ ತನಗಿದಿತ್ತಂದ್ರೆ ಮಾಧ್ಯಮದವ್ರು ಕರ್ಕೊಂಡು ಹೋಗೋಣ. ಎಷ್ಟು ಮಂದಿಗೆ ಲ್ಯಾಂಡನ್ನು ಗಂಟು ಹಾಕಿದ್ದೈತೆ, ಇನ್ನೂ ಬರ್ತೈತೆ. ಎಷ್ಟೆಷ್ಟು ಕೆನಾಲ್ಗಳು ಮುಚ್ಚಿದಾವು, ಎಷ್ಟು ದೇವದಾಸರು ಆಸ್ತಿ
ದುಡ್ಡು ತಗೊಲಾರ್ದನ ಖರೀದಿ ಮಾಡಿದಂಥ ಉದಾಹರಣೆಗಳು ನಿಮ್ಮ ಮಾಧ್ಯಮದ ಮುಂದೆ ಹೇಳಿದಂಥ ಉದಾಹರಣೆ ಐತಲ್ಲ. ಇಂಥವ್ರು ಬೇಕಾ ಕ್ಷೇತ್ರಕ್ಕ, ಇಂಥವ್ರು ಬೇಕಾ ಜಿಲ್ಲಾ ಅಧ್ಯಕ್ಷಕ್ಕ? ಅವ್ರಿಗೆ ನೋಡಿ, ನಾನು ಮಾತಾಡಿದ್ದು ತಪ್ಪಾದ್ರೆ ಏನು, ನಾನು ಹೇಳಕತ್ತೀನಲ್ಲ, ಸಿದ್ದರಾಮೇಶ್ವರ ಜಯಂತಿಗೆ ನನಗೆ ಎಷ್ಟು ದುಡ್ಡು ಬೇಕು, ಏನು ದುಡ್ಡು ಕೊಟ್ಟೇನಂತ ಕೇಳಿದೆ. ಎಸ್ಟಿಮೇಟ್ ಮಾಡಿರಿ, ಇಡೀ ಊರಿನ ಜನ ಬಂದಿರಿ, ಎಸ್ಟಿಮೇಟ್ ಮಾಡಿರಿ, ತಂಬರ್ರಿ, ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಡ್ತೀನಿ. ಅದನ್ನ ಅವತ್ತು ಊಟದ ಸಲಕ್ಕೆ ಒಂದು 15,000 ತೊಗೊಳ್ರಿ, ಊಟ ಮಾಡಿಸಿ. ಆ ವಿಡಿಯೋದಾಗ ಐತಲ್ರಿ, ಇದು ಗುಂಡಾಗಿರಿ ಧಮ್ಕಿಗಿರಿ ಅಂತ ಮಾತಾಡೋಂಥದ್ದು ಏನೈತಿ ನನ್ನ ಹತ್ರ. ಅವ್ನು ಮಾತಾಡಿದ್ದಕ್ಕೆ ನಾನು ಅವ್ನಿಗೆ ಉತ್ತರ ಕೊಟ್ಟಿದ್ದೀನಿ.